ಡಿವೈಎಫ್ಐ 12ನೇ ಕರ್ನಾಟಕ ರಾಜ್ಯ ಸಮ್ಮೇಳನದ ಪ್ರಚಾರಾರ್ಥವಾಗಿ ಡಿವೈಎಫ್ಐ ಉರ್ವ ಸ್ಟೋರ್ ಘಟಕದ ವತಿಯಿಂದ ಮಂಗಳೂರು ನಗರದ ಕೊಟ್ಟಾರದ ಕರಾವಳಿ ಲೇಖಕಿಯರ ಭವನದಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು. ಮುಖ್ಯ ಅತಿಥಿಯಾಗಿ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಜ್ ಮಾತನಾಡಿ, ಡಿವೈಎಫ್ಐ ರಾಜ್ಯ ಸಮ್ಮೇಳನವು ಫೆಬ್ರವರಿ 25, 26, 27ರಂದು ಉಳ್ಳಾಲದ ತೊಕ್ಕೊಟ್ಟುವಿನಲ್ಲಿ ನಡೆಯಲಿದೆ. ಇದರ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಡಿವೈಎಫ್ಐ ಘಟಕಗಳು ರಕ್ತದಾನ ಶಿಬಿರ, ಕ್ರೀಡಾಕೂಟ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಫೆಬ್ರವರಿ 27ರಂದು ಬೃಹತ್ ಯುವಜನ ರ್ಯಾಲಿ ಉಳ್ಳಾಲದ ಕುತ್ತಾರುವಿನಿಂದ ತೊಕ್ಕೊಟ್ಟುವಿನವರೆಗೆ ನಡೆಯಲಿದೆ ಎಂದರು. ಈ ಸಮ್ಮೇಳನದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ನಡೀತಾ ಇದೆ. ಆ ಪ್ರಯುಕ್ತ ಡಿವೈಎಫ್ಐನ ಉರ್ವ ಸ್ಟೋರ್ ಘಟಕ ಇವತ್ತು ರಕ್ತದಾನ ಶಿಬಿರವನ್ನು ಈ ಸಮ್ಮೇಳನದ ಸಂದರ್ಭದಲ್ಲಿ ಆಯೋಜನೆ ಮಾಡಿ ಈ ಸಮ್ಮೇಳನಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬುವಂಥದ್ದು ಮತ್ತು ಮೆರುಗನ್ನು ನೀಡುವಂಥ ನಿಟ್ಟಿನಲ್ಲಿ ಒಂದು ಮಾನವೀಯ ಕಾರ್ಯವನ್ನು ಕೂಡ ಮಾಡುವುದರ ಜೊತೆಯಲ್ಲಿ ಈ ಸಮ್ಮೇಳನವನ್ನು ಆಚರಿಸ್ತಾ ಇರುವಂಥದ್ದು ನನಗಂತೂ ಬಹಳ ಸಂತೋಷವನ್ನು ನೀಡ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯ ಸಮ್ಮೇಳನದ ಅಂಗವಾಗಿ ಇದು 5ನೇ ರಕ್ತದಾನ ಶಿಬಿರವನ್ನು ನಾವು ಮಂಗಳೂರಿನಲ್ಲಿ ಆಯೋಜನೆ ಮಾಡ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ವಿಚಾರ ಸಂಕಿರಣಗಳು ಮತ್ತು ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ 12ನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಏನು ಫೆಬ್ರವರಿ 25ರಿಂದ 27ರವರೆಗೆ ಮಂಗಳೂರಿನ ತೊಕ್ಕೊಟ್ಟಿನಲ್ಲಿ ನಡೀತಾ ಇದೆ. ಈ ಸಮ್ಮೇಳನದ ಉದ್ದೇಶ ಡಿವೈಎಫ್ಐನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯುವಜನರ ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ, ಅದರ ಜೊತೆಯಲ್ಲಿ ಇವತ್ತು ಡಿವೈಎಫ್ಐ ಎತ್ತಿಕೊಂಡಿರ್ತಕ್ಕಂಥ ಜನಸಾಮಾನ್ಯರ ವಿಚಾರಗಳೇನಿದೆ, ಜನಸಾಮಾನ್ಯ ಅನುಭವಿಸ್ತಾ ಇರುವಂಥ ಕಷ್ಟಗಳೇನಿದೆ, ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದಲ್ಲಿ ಇವತ್ತು ಸಂಪೂರ್ಣವಾಗಿ ಆರೋಗ್ಯ ಎನ್ನುವಂಥದ್ದು ಯಾರ ಕೈಯಲ್ಲಿ ದುಡ್ಡಿದೆ ಅವರಿಗೆ ಮಾತ್ರ ಆರೋಗ್ಯ ಎನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ದುಡ್ಡಿಲ್ಲದವರಿಗೆ ಚಿಕಿತ್ಸೆ ಇಲ್ಲ, ಔಷಧಿ ಇಲ್ಲ. ಕಡೆ ಪಕ್ಷ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿ ಸತ್ತಾಗ ಆ ಒಂದು ಮನುಷ್ಯನ ಮೃತದೇಹವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಆರೋಗ್ಯ ಕ್ಷೇತ್ರ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಬಡವರ ಮಕ್ಕಳು ವೈದ್ಯರಾಗುವಂಥದ್ದು ಇವತ್ತು ಕನಸಾಗಿ ಉಳಿತಾ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಬೇಕೆನ್ನುವಂಥ ನಿಟ್ಟಿನಲ್ಲಿ ಡಿವೈಎಫ್ಐ ಹೋರಾಟಗಳನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಬಡವರ ಮಕ್ಕಳು ಕೂಡ ವೈದ್ಯರಾಗಬೇಕು, ಬಡವರ ಮಕ್ಕಳು ಕೂಡ ಅವರ ಕನಸುಗಳನ್ನು ನನಸು ಮಾಡಲಿಕ್ಕೆ ಸಾಧ್ಯ ನಿಟ್ಟಿನಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 10 ಮೆಡಿಕಲ್ ಕಾಲೇಜು, ಖಾಸಗಿ ಮೆಡಿಕಲ್ ಕಾಲೇಜುಗಳಿದ್ದರೂ ಕೂಡ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರ್ತಾ ಇಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ, ಈ ಸವಾಲಿನ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಡಿವೈಎಫ್ಐನ 12ನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಡಿವೈಎಫ್ಐ ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ರಾಜ್ಯ ಸಮ್ಮೇಳನದಲ್ಲಿ ಇಟ್ಟು ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಸಮ್ಮೇಳನವನ್ನು ಈ ಒಂದು ಯುವಜನರ ಸಮಸ್ಯೆಗಳನ್ನು, ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣದ ಆರೋಗ್ಯ ಯಾವ ರೀತಿಯಲ್ಲಿ ಇವತ್ತು ವ್ಯಾಪಾರದ ಒಂದು ವಿಚಾರವಾಗಿದೆಯೋ ಅದೇ ರೀತಿಯಲ್ಲಿ ಶಿಕ್ಷಣವನ್ನು ಕೂಡ ವ್ಯಾಪಾರದ ಸರಕರನ್ನಾಗಿಸಿದಂಥ ಈ ವ್ಯವಸ್ಥೆಯ ವಿರುದ್ಧ ಡಿವೈಎಫ್ಐನ ಆಂದೋಲನ, ಡಿವೈಎಫ್ಐನ ಹೋರಾಟ ಇದ್ದೇ ಇರ್ತದೆ. ಅದೇ ರೀತಿಯಲ್ಲಿ ಇವತ್ತು ರಕ್ತದಾನದ ಕಾರ್ಯಕ್ರಮ ಮಾಡುವುದರ ಮೂಲಕ ನಮ್ಮ ಈ ಸಮ್ಮೇಳನಕ್ಕೇನು ವಿಶೇಷವಾದಂಥ ಒಂದು ಶಕ್ತಿಯನ್ನು ಕೊಡುವಂಥ ಮತ್ತು ಒಂದು ವಿಶೇಷವಾದ ಅರ್ಥವನ್ನು ಕಲ್ಪಿಸಲಿಕ್ಕೆ ಉರ್ವ ಸ್ಟೋರ್ನ ಡಿವೈಎಫ್ಐನ ಕಾರ್ಯಕರ್ತರು ನೀವು ತಯಾರಾಗಿದ್ದೀರಿ. ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ನಗರದಲ್ಲಿ ಪ್ರತಿ ವರ್ಷವೂ ಕೂಡ ಒಂದು 10ರಿಂದ 15 ರಕ್ತದಾನ ಶಿಬಿರಗಳನ್ನು ಬೇರೆ ಬೇರೆ ರಕ್ತನಿಧಿಗಳ ಮೂಲಕ, ಅದು ವೆಳ್ಳಾಕ್ನ ಜಿಲ್ಲಾಸ್ಪತ್ರೆಯ ರಕ್ತ ಬ್ಲಡ್ ಬ್ಯಾಂಕಿಂದ ಇರ್ಬೋದು, ರೆಡ್ ಕ್ರಾಸ್ನ ಬ್ಲಡ್ ಬ್ಯಾಂಕಿಂದ ಇರ್ಬೋದು, ನಮ್ಮ AG ಆಸ್ಪತ್ರೆಯವರ ಬ್ಲಡ್ ಬ್ಯಾಂಕ್ನ ಮೂಲಕ ಇರ್ಬೋದು, ನಮ್ಮ KMC ಅವರ ಮೂಲಕ ಇರ್ಬೋದು, ಯನಪಾಯದವರ ದೇರ್ನಕಟ್ಟೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನ ಮೂಲಕ ಬೇರೆ ಬೇರೆ ಕಡೆಗಳಲ್ಲಿ ನಾವು
ರಕ್ತದಾನ ಶಿಬಿರವನ್ನು ಮಾಡೋದ್ರ ಮೂಲಕ ರೋಗಿಗೆ ರಕ್ತ ಬೇಕೆಂದಂಥ ಸಂದರ್ಭದಲ್ಲಿ ಅವಶ್ಯಕವಾಗಿ ಶಿಬಿರಗಳ ಅಲ್ಲದೆ ನೂರಾರು ಕಾರ್ಯಕರ್ತರು ಪ್ರತಿ ವರ್ಷ ಕೂಡ ರೋಗಿಗಳಿಗೆ ಇವತ್ತು ರಕ್ತವನ್ನು ಕೊಡುವಂಥ ಒಂದು ವ್ಯವಸ್ಥೆ ದೇರ್ನಕಟ್ಟೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನ ಮೂಲಕ ಬೇರೆ ಬೇರೆ ಕಡೆಗಳಲ್ಲಿ ನಾವು ರಕ್ತದಾನ ಶಿಬಿರವನ್ನು ಮಾಡೋದ್ರ ಮೂಲಕ ರೋಗಿಗೆ ರಕ್ತ ಬೇಕೆಂದಂಥ ಸಂದರ್ಭದಲ್ಲಿ ಅವಶ್ಯಕವಾಗಿ ಶಿಬಿರಗಳ ಅಲ್ಲದೆ ನೂರಾರು ಕಾರ್ಯಕರ್ತರು ಪ್ರತಿ ವರ್ಷ ಕೂಡ ರೋಗಿಗಳಿಗೆ ಇವತ್ತು ರಕ್ತವನ್ನು ಕೊಡುವಂಥ ಒಂದು ವ್ಯವಸ್ಥೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿ ಇವತ್ತು ರಕ್ತದ ಅವಶ್ಯಕತೆ ಜಾಸ್ತಿ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಮೆಡಿಕಲ್ ಕಾಲೇಜುಗಳಿವೆ. ಮೆಡಿಕಲ್ ಕಾಲೇಜುಗಳಿಗೆ ಬರುವಂತಹ ಹೊರ ಜಿಲ್ಲೆಯ ರೋಗಿಗಳಿಗೆ ಬಡವರು ಬರ್ತಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗ್ತದೆ ಅನ್ನುವಂಥ ಒಂದು ಇದರಲ್ಲಿ ಅವರು ಬರ್ತಾರೆ. ಇವತ್ತು ಮೆಡಿಕಲ್ ಕಾಲೇಜಿನವರು ಕೂಡ ಹಾಗೆ ಇವತ್ತು ನಮ್ಮ ಬಡವರಿಗಾಗಿ ಅಲ್ಲಿ ಆಸ್ಪತ್ರೆಗಳಲ್ಲಿ ಬಡವರ ದೇಹಗಳನ್ನು ಇಟ್ಟುಕೊಂಡು ಅವರ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅವರಿಗೆ ಕಲಿಸುವಂಥ ಟ್ರೈನಿಂಗ್ ಕೊಡುವಂಥ ಸಂದರ್ಭದಲ್ಲಿ ಬಡವರಿಗೆ ಏನಂತಂದ್ರೆ ಇಲ್ಲಿ ಬಂದು ಚಿಕಿತ್ಸೆ ಉಚಿತವಾಗಿ ಸಿಗ್ತದೆ ಅನ್ನುವಂಥ ಬರ್ತಾ ಇದ್ದಾರೆ. ಹಾಗಾಗಿ ಬರುವಂಥ ಬೇರೆ ಜಿಲ್ಲೆಗಳಿಂದ ಬರುವಂಥವರು ಕೇವಲ ರೋಗಿ ಮತ್ತು ಅವ್ರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ. ಅವರು ಬಂದು ಇಲ್ಲಿ ಆಪರೇಷನ್ ಸರ್ಜರಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಯಾರೂ ಇರುವುದಿಲ್ಲ. ಆ ಸಂದರ್ಭ ಅವರ ರಕ್ತದ ಅವಶ್ಯಕತೆ ಬೇಕಾದಾಗ ವಾಟ್ಸಪ್ ಮೂಲಕ ಇನ್ನೊಂದು ವಿಚಾರ ಬಂದು ನಮಗೆ ತಲುಪಿಸ್ತಾರೆ. ಆಗ ಅವರಿಗೆ ತಕ್ಷಣಕ್ಕೆ ನಾವು ರಕ್ತವನ್ನು ಕೊಡುವಂಥ ನಿಟ್ಟಿನಲ್ಲಿ ಅದು ಈ ಜಿಲ್ಲೆಯವರು ಹೊರ ಜಿಲ್ಲೆಯವರು ಆ ಧರ್ಮದವರು ಈ ಧರ್ಮದವರು ಎನ್ನುವುದನ್ನು ನೋಡದೆ ರಕ್ತ ಎನ್ನುವಂಥದ್ದು ಪ್ರತಿಯೊಬ್ಬರ ಮನುಷ್ಯನ ದೇಹದಲ್ಲಿ ಎಲ್ಲರ ರಕ್ತ ಒಂದೇ ಆಗಿದೆ. ಹಾಗಾಗಿ ನಾವು ಇವತ್ತು ಕೊಡುವಂಥ ರಕ್ತ ನಾನೊಬ್ಬ ಮುಸ್ಲಿಮನಾಗಿ ಅದು ಹಿಂದೂವಿನ ರಕ್ತದ ದೇಹವನ್ನು ಸೇರ್ಬೋದು, ಹಿಂದೂ ಕೊಡುವಂಥ ರಕ್ತ ಮುಸಲ್ಮಾನದ ಕ್ರೈಸ್ತರ ದೇಹವನ್ನು ಸೇರ್ಬೋದು. ರಕ್ತಕ್ಕೆ ಯಾವುದೇ ಜಾತಿಯ ರಕ್ತಕ್ಕೆ ಕೆಂಪು ಬಣ್ಣದ ರಕ್ತ ಪ್ರತಿಯೊಬ್ಬರ ಮೈಯಲ್ಲಿ ಹರಿಯುವಂಥದ್ದು. ಈ ರಕ್ತವನ್ನ ಕೃತಕವಾಗಿ ಉತ್ಪಾದಿಸಲಾಗದಂಥ ಒಂದು ದ್ರವ ವಸ್ತು. ಇದನ್ನೆಲ್ಲೂ ಕೂಡ ಉತ್ಪಾದನೆ ಮಾಡಲಿಕ್ಕೆ ಆಗದಂಥ ಒಂದು ವಸ್ತು ಏನಿದ್ರು ಅದು ರಕ್ತದಾನ. ಒಂದು ವ್ಯಕ್ತಿಯ ದೇಹದಿಂದಲೇ ಮತ್ತೊಬ್ಬರ ವ್ಯಕ್ತಿಗೆ ಕೊಡುವಂಥದ್ದು. ಹಾಗಾಗಿ ರಕ್ತದಾನ ಕೊಡುವಂಥ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಪ್ರಚೋದನೆಯನ್ನು ಕೊಡಬೇಕು. ರಕ್ತದಾನ ಮಾಡುವಂಥ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಡಬೇಕು. ಮತ್ತು ಬಹಳ ಅವಶ್ಯಕತೆ ಇದೆ. ನಮ್ಮಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣ ಬರ್ತಾ ಇದೆ. ಅಲ್ಲಿ ಪ್ಲೇಟ್ಲೆಟಿಂಗ್ ಸಮಸ್ಯೆ ಆದಾಗ ರಕ್ತ ಬೇಕಾಗ್ತದೆ. ಈ ರೀತಿಯಾಗಿ ರಕ್ತದ ಅವಶ್ಯಕತೆ ಪ್ರತಿಯೊಂದು ರಕ್ತದ ಬ್ಲಡ್ ಬ್ಯಾಂಕಲ್ಲಿ ಕೂಡ ರಕ್ತದ ಕೊರತೆ ಇರುವಂಥದ್ದು ನಮಗೆ ಮಾಹಿತಿಗಳು ಬರ್ತಾ ಇರ್ತದೆ. ಹಾಗಾಗಿ ರಕ್ತವನ್ನು ಕೊಡುವಂಥ ನಿಟ್ಟಿನಲ್ಲಿ ರಕ್ತದಾನ ಮಾಡುವಂಥ ನಿಟ್ಟಿನಲ್ಲಿ ಹೆಚ್ಚೆಚ್ಚು ಯುವಜನರಿಗೆ ಅದನ್ನು ಪ್ರಚೋದಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಪೂರಕ ಆಗಬೇಕು. ಮತ್ತು ಡಿವೈಎಫ್ಐನ ಉರೋಸ್ಟೋರ್ ಘಟಕದ ಬಗ್ಗೆ ವಿಶೇಷವಾಗಿ ಕಳೆದ 30-40 ವರ್ಷಗಳಿಂದ ಡಿವೈಎಫ್ಐನ ಆರಂಭದ ಕಾಲದಿಂದಲೂ ಕೂಡ ಡಿವೈಎಫ್ಐನ ಚಟುವಟಿಕೆಗಳನ್ನು ಬಹಳ ಪ್ರಾಮಾಣಿಕತೆಯಿಂದ ಬಹಳ ಪರಿಣಾಮಕಾರಿಯಾಗಿ ಉರೋಸ್ಟೋರ್ ಪರಿಸರದಲ್ಲಿ ನಮ್ಮ ಕಾರ್ಯಕರ್ತರು ಆಯೋಜನೆ ಮಾಡ್ತಾ ಇದ್ದಾರೆ. ಅನೇಕ ಸಮಾಜ ಮುಖ್ಯವಾದಂತಹ ಕಾರ್ಯಕ್ರಮಗಳು, ಸ್ವಚ್ಛತಾ ಕಾರ್ಯಕ್ರಮಗಳಿರ್ಬೋದು, ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವಂಥದ್ದಿರ್ಬೋದು, ಮತ್ತು ಸಾರ್ವಜನಿಕವಾಗಿ ಜನರಿಗೆ ಬರುವಂತಹ ಸಮಸ್ಯೆಗಳಿಗೆ ತಕ್ಷಣ ಅವರ ಪರವಾಗಿ ಮಧ್ಯಪ್ರವೇಶ ಮಾಡಿ ಕುಡಿಯುವ ನೀರಿನ ವಿಚಾರ ಇರ್ಬೋದು, ರಸ್ತೆಯ ವಿಚಾರ ಇರ್ಬೋದು, ಜನರಿಗೆ ಸಮಸ್ಯೆ ಆದಾಗ ಡಿವೈಎಫ್ಐನ ಉರೋಸ್ಟೋರ್ನ ಕಾರ್ಯಕರ್ತರು ಮೊದಲ ಸಾಲಿನಲ್ಲಿ ನಿಂತು ಜನರ ಪರವಾಗಿ ಧ್ವನಿ ಎತ್ತಾರೆ. ಜನರಿಗೆ ಗಂಟಲು ಇಲ್ಲದವರಿಗೆ ಗಂಟಲಾಗಿ ನಮ್ಮ ಡಿವೈಎಫ್ಐನ ಉರೋಸ್ಟೋರ್ನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನಷ್ಟು ಪ್ರೇರಣೆ ಆಗಲಿ. ಮತ್ತು ಡಿವೈಎಫ್ಐನ 12ನೇ ಕರ್ನಾಟಕ ರಾಜ್ಯ ಸಮ್ಮೇಳನದಲ್ಲಿ ನೀವೆಲ್ಲರೂ ಕೂಡ ಬಹಳ ಚಟುವಟಿಕೆಯಿಂದ ಬಹಳ ಸಕ್ರಿಯವಾಗಿ ಭಾಗವಹಿಸಬೇಕು. ಫೆಬ್ರವರಿ 27ರಂದು ನಡೆಯುವಂತಹ ಯುವಜನರ ಒಂದು ಆಕರ್ಷಕ ರ್ಯಾಲಿಯಲ್ಲಿ ಕೂಡ ಉರೋಸ್ಟೋರು ಪರಿಸರದ ಕಾರ್ಯಕರ್ತರು, ಹಿತೈಷಿಗಳು, ನಾಗರಿಕ ಬಂಧುಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನೀವು ಭಾಗವಹಿಸಬೇಕು. ಆ ಮೂಲಕ ಸಮ್ಮೇಳನವನ್ನು ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಎಜೆ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ ಅಧಿಕಾರಿ ಗೋಪಾಲಕೃಷ್ಣ ಅವರು ರಕ್ತದಾನದ ಬಗ್ಗೆ ಮಾಹಿತಿ ನೀಡುತ್ತಾ ಅದರಿಂದಾಗುವ ಪ್ರಯೋಜನಗಳನ್ನು ಹೇಳಿದರು. ಕಟ್ಟಡ ಕಾರ್ಮಿಕ ಸಂಘದ ಉರ್ವಸ್ಟೂರ್ ಘಟಕದ ಮುಖಂಡರಾದ ಪ್ರಕಾಶ್ ಮತ್ತು ಎಜೆ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ನ ಅಧಿಕಾರಿಯಾದ ಗೋಪಾಲಕೃಷ್ಣ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಿವೈಎಫ್ಐ ಉರ್ವಸ್ಟೂರ್ ಘಟಕದ ಅಧ್ಯಕ್ಷರಾದ ರಾಜೇಶ್ ಕುಲಾಲ್ ವಹಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ಸ್ಥಳೀಯ ಡಿವೈಎಫ್ಐ ಮುಖಂಡರುಗಳಾದ ಮನೋಜ್ ಕುಲಾಲ್, ಪ್ರಶಾಂತ್ ಎಂಪಿ, ಸುಧಾಕರ್, ಪುನೀತ್, ಇಕ್ಬಾಲ್, ಪ್ರಶಾಂತ್ ಆಚಾರ್, ಪ್ರದೀಪ್, ಹರ್ಷಿತ್, ರಕ್ಷಿತ್, ಅನಿಲ್ ಮುಂತಾದವರು ವಹಿಸಿದರು. ಡಿವೈಎಫ್ಐ ಉರ್ವಸ್ಟೂರ್ ಘಟಕದ ಕಾರ್ಯದರ್ಶಿ ಸುಕೇಶ್ ಕಾರ್ಯಕ್ರಮ ನಿರೂಪಿಸಿದರು. ಧನ್ರಾಜ್, ವಿ4 ನ್ಯೂಸ್, ಮಂಗಳೂರು.